ಹೀಗೆ ಸಂಗೀತವನ್ನು ಸಂಭ್ರಮಿಸ್ತದಲ್ಲ ಈ ಕಾರ್ಯಕ್ರಮ ಅಲ್ವಮ್ಮ. ಸಂಭ್ರಮ ಪಡೋದಕ್ಕೂ ಒಂದು ಯೋಗ್ಯತೆ ಬೇಕು, ಸಂಭ್ರಮಿಸುವ ಹಾಗೆ ಮಾಡೋದಕ್ಕೂ ಒಂದು ಅರ್ಹತೆ ಬೇಕಲ್ವಾ. ಏನಿದು ಹಂಸ ದರ್ಬಾರ್ ಸಂಗೀತ ಸಂಸ್ಥಾನದಲ್ಲಿ ಮೊದಲ ಬಾರಿಗೆ ಹಂಸ ದರ್ಬಾರ್. ಅದು ತಪ್ಪಾಗುತ್ತಮ್ಮ ಆ ಥರ. ಯಾಕೆ ಗುರುಗಳೇ? ಹಂಸ ದರ್ಬಾರ್ ಅಂದ್ರೆ ಹೇಗೆ? ಅದು ನಿಜವಾಗಿಯೂ ರವಿ ಹಂಸ ದರ್ಬಾರ್. ರವಿ ಹಂಸ ದರ್ಬಾರ್. ಇನ್ನು ನಿಜವಾಗಿಯೂ ಹೇಳ್ಬೇಕಂದ್ರೆ ಚಂದನವನದ ರವಿ ಹಂಸ ದರ್ಬಾರ್. ಆ ಯಜಮಾನ್ರು ಇಲ್ಲಿದ್ರೆ ನಾನಿಲ್ಲಿರ್ತಿದ್ದೆ, ನಾವಿಬ್ರು ಇಲ್ಲಿದ್ರೆ ಈ ದರ್ಬಾರ್ ಇಲ್ಲಿರೋದು. ಕನ್ನಡ ನಮ್ಮ ಜೊತೆಯಲ್ಲಿ ಹೇಗೆ ದರ್ಬಾರ್ ಮಾಡುವಂತ ನಮ್ಗೆ ಆಜ್ಞೆ ಕೊಟ್ಟಿದೆಯಲ್ಲ, ಕನ್ನಡ ಇಲ್ಲಿದ್ರೆ ಏನ್ ಗತಿ. ಹಾಗಾಗಿ ಇದು ಚಂದನವನದ ರವಿ ಹಂಸ ದರ್ಬಾರ್. ಅಲ್ಲ, ನಿಜಕ್ಕೂ ದೃಶ್ಯ ಕಲೆಗೆ ಒಂದು ಹೆಸರು ನಮ್ಮ ರವಿಚಂದ್ರನ್ ಸರ್ ಆದ್ರೆ ಸಂಗೀತ ಕಲೆಗೆ ಮತ್ತೊಂದು ಹೆಸರೇ ನಮ್ಮ ಮಹಾಗುರುಗಳು. ಇಲ್ಲ, ಅದು ತೆರೆಯ ಮೇಲೆ ನೋಡಿ ಸವಿಯಬಹುದಾದಂತ ಅತ್ಯಂತ ರುಚಿಕರವಾದ ಅಡಿಗೆ ರವಿ ಹಂಸ. ಅತ್ಯಂತ ರುಚಿಕರವಾದ ಅಡಿಗೆ ರವಿ ಹಂಸ. ಅಡಿಗೆ ಅಡಿಗಡಿಗೆ ಅಡಿಗೆ ಅಡಿಗಡಿಗೆ ಅಡಿಗೆ ಎಲ್ಲವೂ ಕನ್ನಡ ನಾಡಿನ ತಾಯಿಯ ಪಾದದಡಿಗೆ. ಸೂಪರ್ ಸೂಪರ್. ಹಾಗಾದ್ರೆ ಮಹಾಗುರುಗಳು ಹೇಳಿದಾಗೆ ಆ ರವಿ ಹಂಸ ಅಡುಗೆಯ ರುಚಿಯನ್ನ ಅಲ್ಲಲ್ಲಿ ಇವತ್ತು ನಾವು ಸವಿತೀವಿ ಅಲ್ವಾ ಮಹಾಗುರುಗಳೇ? ಎಲ್ಲರೂ ಎಂಜಾಯ್ ಮಾಡ್ಬೋದು. ಮ್ಯೂಸಿಷಿಯನ್ಸ್ ನಿಮ್ಗೋಸ್ಕರ ಒಂದು ವಂಡರ್ಫುಲ್ ಮೆಡ್ಲಿನ ರೆಡಿ ಮಾಡಿದ್ದಾರೆ ಮಹಾಗುರುಗಳೇ, ನೀವು ಅದನ್ನ ಕೇಳಬೇಕು ಅನ್ನೋದು ನನ್ನ ಕೋರಿಕೆ. ಪ್ಲೀಸ್. ಓಕೆ ಓಕೆ, ಆಗ್ಬೋದು. ಈ ದೇಹದಲ್ಲಿ ಬ್ಲಡ್ ರಶ್ ಎಷ್ಟು ಫಾಸ್ಟ್ ಆಗೋಯ್ತು ಅಂದ್ರೆ ಅದಕ್ಕೆ ಕಾರಣ ಇವತ್ತಷ್ಟು ಸೂಪರ್ ಆಗಿ ನುಡಿಸಿದಂತ ಎಲ್ಲ ಮ್ಯೂಸಿಷಿಯನ್ಸ್ಗೆ ಬಳ್ಳಿ ಚಪ್ಪಾಳೆ. ವಾಹ್ ಮಹಾಗುರುಗಳೇ, ಹಂಸ ದರ್ಬಾರ್ನ ಆರಂಭ ಹೇಗಿತ್ತು ಮಹಾಗುರುಗಳೇ? ಝಿ 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 ಝಿ. ಈ ದರ್ಬಾರು ಝಿಗೆ ಸಮರ್ಪಣೆ. ಹಿಸ್ಟ್ರಿ ಅಂತ ಒಂದಿದೆಯಲ್ಲ, ಅದು ಯಾವತ್ತೂ ಫ್ಯೂಚರ್ಗೆ, ಚರಿತ್ರೆ ಇರೋದು ಭವಿಷ್ಯಕ್ಕೆ. ಈ ಸೌಂಡ್ ಕೇಳಿ, ಈ ಸಂಯೋಜನೆಗಳು ಮತ್ತೆ ಎದ್ದು ಬಂದದ್ದು ಕೇಳಿ ನನಗೇನಿಸ್ತು ಅಂದರೆ, ಹಿಸ್ಟ್ರಿ ನಾನು ಫ್ಯೂಚರಲ್ಲಿ ಇರಲ್ಲ, ಪ್ರೆಸೆಂಟ್ಗೆ ಬರ್ತೀನಿ ಅಂತ ಬಂದು ನನ್ನ ವಿಶ್ ಮಾಡಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಇಂದು ಈ ನಮ್ಮ ಸಂಗೀತ ಸಂಸ್ಥಾನದಲ್ಲಿ ನಮ್ಮ ಮಹಾಗುರುಗಳ ಸಂಗೀತ ಮೊಳಗುವಂತಹ ದಿನ. ಈ ಅಕ್ಷರ ಋಷಿಯ ಸಾಹಿತ್ಯ ಈ ಸ್ವರ ಸಾಮ್ರಾಜ್ಯದಲ್ಲಿ ನಲಿದಾಡುವಂತಹ ದಿನ. ಅಂದರೆ ಈ ವಾರ ದಕ್ಷಿಣ ಭಾರತದ ಈ ಹೆಮ್ಮೆಯ ಸಂಗೀತ ಸಂಸ್ಥಾನದಲ್ಲಿ ನಡೀತಾ ಇದೆ ಹಂಸ ದರ್ಬಾರ್. ಈಗ ಈ ಹಂಸ ದರ್ಬಾರ್ಗೆ ಒಬ್ಬರು ವಿಶೇಷ ಅತಿಥಿಯನ್ನ ಸ್ವಾಗತಿಸುವಂತ ಸಮಯ. ಇವರು ನಮ್ಮ ಮಹಾಗುರುಗಳ ರಾಗ ಸಂಯೋಜನೆಗೆ ತಮ್ಮ ಉಸಿರಿನಿಂದಲೇ ಸಾಥ್ ನೀಡಿದಂತಹ ಅಪ್ರತಿಮ ಮ್ಯೂಸಿಷಿಯನ್, ಹೆಸರಾಂತ ಸಂಗೀತ ನಿರ್ದೇಶಕರುಗಳು ಪ್ರೀತಿಯಿಂದ ಅಪ್ಪಿ ಒಪ್ಪಿದಂತಹ ಸ್ಯಾಕ್ಸಫೋನ್ ಮಾಂತ್ರಿಕ. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಕ್ಷಿಣ ಭಾರತದ ಖ್ಯಾತ ಸ್ಯಾಕ್ಸ್ ವಾದಕ ಶ್ರೀಯುತ MSV ರಾಜಾ ಸರ್. ಅಂದರೆ ಎಲ್ಲರೂ ಪ್ರೀತಿಯಿಂದ ಇವ್ರನ್ನ ಕರೀತಾರೆ ಸ್ಯಾಕ್ಸ್ ರಾಜಾ ಸರ್. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಇವತ್ತು ಮಹಾಗುರುಗಳ ಹಾಡುಗಳ ರಸದೌತಣ ಅಂತ ಹೇಳಿದ್ವಿ, ಎಲ್ಲ ಐಟಮ್ಸ್ ಬಂದಿತ್ತು ಮಹಾಗುರುಗಳೇ. ಒಂದು ಪಾಯಸ ಮಿಸ್ಸಿಂಗ್ ಇತ್ತು, ಆ ಸಿಹಿನ ಇವತ್ತು ನಮಗೆ ಸ್ಯಾಕ್ಸ್ ರಾಜಾ ಸರ್ ಅವರ ಆಗಮನದಿಂದ ನಮಗೆ ಅದು ಸಿಕ್ಕಿದೆ. ನಿಮಗೆ ಬಹಳ ಸಂತೋಷ ಆಗಿದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ? ತುಂಬ ಧನ್ಯವಾದಗಳು ಕಾರ್ಯಕ್ರಮ ಕರೆಯೋದಕ್ಕೆ. ಹಂಸಲೇಖ ಸರ್ ಇಲ್ಲಿದ್ದಾರೆ. ನಾನು ಆಗ್ಲೇ ಹೇಳಿದೆ ಅವರ ಹಾಡುಗಳಿಗೆ, ಅವರ ಸಂಗೀತಕ್ಕೆ ನೀವು ಉಸಿರಿಂದಲೇ ಶಕ್ತಿ ತುಂಬ್ತಾ ಇದ್ರಿ ಅಂತ ಹೇಳಿ. ನಿಮ್ಮ ಹಾಗೂ ಅವರ ಒಂದು ಸಂಬಂಧದ ಬಗ್ಗೆ ಹೇಳಿ. ಪ್ರಸಾದ್ ಲ್ಯಾಬ್ ಸ್ಟುಡಿಯೋ, ಮೋರ್ ದನ್ 100 ಪೀಸ್ ಆರ್ಕೆಸ್ಟ್ರಾ ಅಂಡ್ ಗೆಳೆಯರೇ, ಆಲ್ ದೋಸ್. ಅರೆ ಲವ್ಲಿ.
ಮಹಾಗುರುಗಳೇ ಅವರು ಸ್ವಲ್ಪ ಫಿಲ್ಟರ್ ಮಾಡಿದ್ರೆ ಅನ್ಸೆ ಹಳೆಯ ನೆನಪುಗಳು 100 ಮ್ಯೂಸಿಷಿಯನ್ ಪ್ರಸಾದ್ ಲ್ಯಾವ್ ಅಲ್ಲೆಲ್ಲ ಹೇಳಿ ಆಮೇಲೆ ನೆಕ್ಸ್ಟ್ ಏನೋ ಸ್ಟಾಪ್ ಮಾಡಿದ್ರು ಅದೇನು ಅಂತ ನಮ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಗೊತ್ತಾಗಬೇಕು. ನಾವಿಬ್ರು ಬೇರೆ ಅಲ್ಲಮ್ಮ. ನನ್ನ ಹೆಸರು ರಾಜ, ಅವನ ಹೆಸರು ರಾಜ, ನನ್ನ ಗಂಗರಾಜ, ವಿಜಯ ರಾಜ ಅಷ್ಟೇ. ರವಿಹಂಸ ಹೇಗೆ ಒಂದು ಅಡಿಗೆಗೆ ಧಾನ್ಯಗಳು, ನನ್ನ ಹಾಡಿನ ಎಲ್ಲ ಅಡಿಗೆಯಲ್ಲಿ ಆತನೇ ಪ್ರಧಾನ ಭಟ್ಟ, ಚೀಫ್ ಚೆಫ್. ಕನ್ನಡ ಚಲನಚಿತ್ರರಂಗದಲ್ಲಿ ಸಂಗೀತ ಕ್ಷೇತ್ರ ಡೆವಲಪ್ ಆಗಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಮೊದಲು ಸಹಾಯ ಮಾಡಿದ್ದು ರಾಜ ಮತ್ತು ಎಲ್ಲ ವಾದ್ಯಗಾರರು. ಆ ವಾದ್ಯಗಾರರ ನೆರಳಲ್ಲೇ ಈ ವಾದ್ಯಗಾರರೆಲ್ಲ ಬೆಳೆಯೋದಕ್ಕೆ ಈ ರಾಜ ಮುಖ್ಯ ಕಾರಣ. ಇವತ್ತಿನ್ನೂ ಬಹಳ ಮಾತಾಡೋಣ ಅವ್ರ ಬಗ್ಗೆ. ವೆಲ್ಕಮ್ ಟು ದಿ ಶೋ MSV ರಾಜ. ಮಹಾಗುರುಗಳೇ, ನಮ್ದೊಂದು ಕೋರಿಕೆ ಇದೆ, ಸಣ್ಣ ಕೋರಿಕೆ. ನೀವು ಅವರು ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಒಂದು ಪ್ರೀತಿ ಅಪ್ಪುಗೆನ ಕೊಟ್ಬಿಟ್ರೆ ಹಂಸ ದರ್ಬಾರಿಗೆ ಡಬಲ್ ಕಳೆ. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಏನಪ್ಪಾ ಅಂದ್ರೆ ಸ್ಯಾಕ್ಸ್ ರಾಜ ಸರ್ ಅವರಿರ್ತಾರೆ. ಅವರು ಒಂದಷ್ಟು ಹಾಡುಗಳನ್ನ ನುಡಿಸೋದಕ್ಕೆ ನಮ್ಮ ಜೊತೆಯಾಗಿರ್ತಾರೆ ಅನ್ನೋದು ನಮ್ಮೆಲ್ರಿಗೂ ಬಹಳ ಸಂತೋಷ ತಂದಂತ ವಿಚಾರ. ಬನ್ನಿ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅಂದಕ್ಕೆ ಶರಣಾದ ಒಲವಿನ ಅಭಿಮಾನಿಯೊಬ್ಬ ತನ್ನ ಎದೆಯ ಯಜಮಾನನಿಗೆ ಹಂಸ ರಾಗದ ಮೂಲಕ ಪ್ರೀತ್ಸೆ ಅಂತ ಕೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಶ್ವಿನ್ ಶರ್ಮಾ ಫ್ರಮ್ ಬ್ಯಾಂಗ್ಳೂರ್. ಅಶ್ವಿನ್ ಶರ್ಮಾಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆದರೆ ಈ ಹಾಡಿಗೆ ಗುರುಗಳೇ ಸ್ಯಾಕ್ಸೋಫೋನ್ ನುಡಿಸಿದಂಥ ನಮ್ಮ ರಾಜಾ ಸರ್ಗೆ ಮತ್ತೊಂದು ದೊಡ್ಡ ಚಪ್ಪಾಳೆ. ಅಶ್ವಿನ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಹಾಡನ್ನ ಹಾಡಿದಕ್ಕೆ. ನಮಗೆಲ್ಲ ಈ ಹಾಡು ಕೇಳಿದ ತಕ್ಷಣ ಪ್ರೀತಿಸ್ಲೇಬೇಕು ಅನ್ನೋ ಥರ ಫೀಲ್ ಬರೋಂಥ ಹಾಡಿದು, ಪ್ರೀತಿಸೇ ಹಾಡು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳಲ್ಲ ಗುರುಗಳೇ? ಇದು ಕಾಂಪಿಟೇಷನ್ನೇ ಅಲ್ಲ, ಇದು ಒಂದು CD ಹಾಕ್ಕೊಂಡು ಹಾಡಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು. ಎಸ್ಪೆಷಲಿ ಸರ್ ಬಂದು ನುಡಿಸಿದ್ಮೇಲೆ ಕೆಲವು ಪರ್ಫಾರ್ಮೆನ್ಸಸ್ಸಲ್ಲಿ ಅಂದರೆ ಒರಿಜಿನಲ್ ಸೌಂಡ್ ಟ್ರ್ಯಾಕ್ಸ್, ಫಾರ್ ಎಕ್ಸಾಂಪಲ್ ಅರ್ಜುನ್ ಇರ್ಬೋದು, ಬೇರೆಯವರೆಲ್ಲ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆ ನಾವು ಹಾಡ್ತೀವಿ ಕೆಲವು ಸಲ. ಆ ಥರ ಇತ್ತು ಈ ಬ್ಯಾಕಿಂಗ್ ಎಲ್ರದ್ದು. ನಾಟ್ ಜಸ್ಟ್ ಸ್ಯಾಕ್ಸ್ ರಾಜ ಸರ್ ಈಸ್ ಐಸಿಂಗ್ ಆನ್ ದ ಕೇಕ್, ಬಟ್ ಎಲ್ಲ ಮ್ಯೂಸಿಷಿಯನ್ಸು ಕೂಡ ಅಮೇಝಿಂಗ್. ಆ್ಯಂಡ್ ಒಂದು ಜೋರಾದ ಚಪ್ಪಾಳೆ ಬಂದ್ಬಿಡ್ತು. ಚಪ್ಪಾಳೆ ತನ್ನ ನೆಚ್ಚಿನ ಸಹೋದರ, ತಮ್ಮನ ಸ್ಥಾನದಲ್ಲಿರುವಂಥ ಹೇಮಂತ್ ಅವ್ರಿಗೆ ಸಿಗಲಿ ಫಾರ್ ದಿಸ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಎಂಟ್ರಿ. ಅಶ್ವಿನ್, ಎವ್ರಿಥಿಂಗ್ ವಾಸ್ ಗುಡ್, ಬಟ್ ಆ ಸ್ಟಾರ್ಟಿಂಗಲ್ಲಿ ಆ ಉಸಿರು ತಗೋದಿದೆಯಲ್ಲ, ಅದು ನೀನು ರಿದಮಿಕ್ ಆಗಿ ತಗೊಂಡೆ. ಅದು ಹಾಗಲ್ಲದೆ ಅದು ಹಂಗಲ್ಲ, ಅದು